ಸೊ ಈ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು, ನಾನು ಕೂಡ ರಾಜಕೀಯವಾಗಿ ನಿಲ್ಲಬೇಕು, ಗೆಲ್ಲಬೇಕು ಅನ್ನುವಂಥದ್ದು ಯಾವಾಗ ಮೂಡಿದ್ದು ನಿಮ್ಮ ಮನಸ್ಸಿನಲ್ಲಿ? 2020ರಲ್ಲಿ ಕೋವಿಡ್ ಬಂತಲ್ಲ, ಕೋವಿಡ್ ಬಂದಾಗ ಅಲ್ಲಿ ಬೆಂಗಳೂರಿನಲ್ಲಿ ನಾನು ಸ್ವಲ್ಪ ಎಲ್ಲ ಭಾಳಷ್ಟು ಟ್ರೈನ್ ಟಿಕೆಟ್ ಕೊಡೋವಂಥದ್ದು, ಅನ್ನದಾಸೋಹ ಮಾಡೋವಂಥದ್ದು ಇದೆಲ್ಲ ಸ್ವಲ್ಪ ಮಟ್ಟದಲ್ಲಿ ಮಾಡ್ತಾಯಿದ್ದೆ ನನ್ನ ಕಚೇರಿಯಿಂದಾನೆ. ಆಗ ಕೆಲವರು ಊರಿನಿಂದ ಫೋನ್ ಮಾಡಿ ಇಲ್ಲಿ ಜನರು ಸಮಸ್ಯೆಯಲ್ಲಿದ್ದಾರೆ, ನೀವು ಇಲ್ಲೂ ಸಹಾಯ ಮಾಡಬೇಕು ಅಂತೇಳಿ ಹೇಳಿದರು. ನಾನು 2018-19ರಲ್ಲಿ ಪ್ರವಾಹ ಆದಾಗ ಕೂಡ ಭಾಳಷ್ಟು ಈ ಕಂಬಳಿ, ಚಪ್ಪಲಿ, ಕೊಡೆಗಳು ಇದೆಲ್ಲವನ್ನು ಕೂಡ ಕಳಿಸ್ಕೊಟ್ಟಿದ್ದೆ ಇಲ್ಲಿಗೆ. ಅದೇ ಥರ ಇಲ್ಲಿ ಕಳಿಸೋದು ಮಾಡೋದಂತ ಅಷ್ಟರಲ್ಲಿ ನಮ್ಮ ತಂದೆ ತಾಯಿ ಇಬ್ಬರು ಕೂಡ 2016-19ರಲ್ಲಿ ತೀರೋಗಿದ್ದರು. ಸೊ ಅವರ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿ ಒಂದು ಟ್ರಸ್ಟನ್ನು ಮಾಡಿ, ಚಾರಿಟೇಬಲ್ ಟ್ರಸ್ಟನ್ನು ಕೆಲಸಗಳು ಮಾಡ್ತಾಯಿದ್ದೆ. ಸೊ ಇಲ್ಲಿ ಜನರ ಸಂಪರ್ಕ ಆಯಿತು. ಈ ನನ್ನ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ತೊಡಗಿಸ್ಕೊಂಡ್ರು. ಮತ್ತು ಪಕ್ಷದ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದರು, KPCC ಅಧ್ಯಕ್ಷರು. ಅವರು ಕಾನೂನು ಘಟಕದ ಅಧ್ಯಕ್ಷ ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀವು ವಹಿಸ್ಕೋಬೇಕು ಅಂತ ಹೇಳಿದರು. ನಾನು ಜವಾಬ್ದಾರಿ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಮುಖ್ಯಮಂತ್ರಿಗಳು, ಅವತ್ತು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು, ಅವ್ರ ಹತ್ರ ಕೂಡ ನಾನು ಚರ್ಚೆ ಮಾಡಿದಾಗ ಮಾಡಿ ವಿರಾಜಪೇಟೆನಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳಿದ್ರು. ಇಲ್ಲಿ ಬಂದು ಕೆಲಸ ಪ್ರಾರಂಭಿಸಿದ್ದೆ. ಈ ಪಕ್ಷದಲ್ಲಿ ಸಿಗದಂಥ ಅವಕಾಶದಿಂದ ಪಕ್ಷದವ್ರು ಇನ್ನಷ್ಟು ಜೊತೆಗೆ ಸೇರುವಂಥ ಕೆಲಸ ಆಯಿತು. ಆಮೇಲೆ ಇಲ್ಲಿ ಚುನಾವಣೆಗೆ ನಿಲ್ಬೋದಾ ಇಲ್ವಾ ಅಂತ ಹೇಳುವಂಥ ವಾತಾವರಣ ಅದಾಗೆ ಬೆಳ್ಕೊಂಡು ಬಂತು. ಕಾರ್ಯಕರ್ತರು ಕೂಡ ನಾನು ಬಂದರೆ ಜನ ಸ್ಪಂದಿಸ್ತಾಯಿದ್ರು, ಜನಕ್ಕೊಂದು ಆಕರ್ಷಣೆ. ನಾನು ಕೂಡ ಎಲ್ಲರ ಹತ್ರ ಬೆರೀತಾ ಇದ್ದೆ ಚೆನ್ನಾಗಿ. ಅದರಿಂದ ಅವರು ನೀವು ಬಂದರೆ ಒಂದು ಅವಕಾಶ ಇದೆ ಮತ್ತೆ ಕಾಂಗ್ರೆಸ್ಗೆ ಅಂತ ಹೇಳುವಂಥದ್ದು ಭಾವನೆ ಇಲ್ಲಿ ಬೆಳೀತು, ನಿಮಗೂ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ರಾಜ್ಯ ಮಟ್ಟದಲ್ಲಿ ನಾನು ನನಗೆ ಅವಕಾಶ ಕೊಡಿ ಅಂತ ಒಂದು ಸತಿನೂ ಕೇಳಿಲ್ಲ. ಅದಾಗೆ ಸಂದರ್ಭಗಳು ಆ ಥರ ಬೆಳ್ಕೊಂಡು ಬಂತು. ಇಲ್ಲೂ ಎಲ್ಲ ಜನರ ಸಂಪರ್ಕ ಆಯಿತು. ಮತ್ತು ನಾನು ವೈಜ್ಞಾನಿಕವಾಗಿ ಬೂತ್ ಮಟ್ಟಗಳಲ್ಲಿ ಎಲ್ಲಿ ನಾವು ತೊಂದರೆಗಳಿದೆ, ಎಲ್ಲಿ ಕಾರ್ಯಕರ್ತರ ಕೊರತೆ ಇದೆ, ಎಲ್ಲಿ ಬೂತ್ ವರ್ಕರ್ಸ್ ಕೊರತೆ ಇದೆ, ಮತದಾರರು ಎಲ್ಲಿ ನಮ್ಗೆ ಓಟ್ ಆಗ್ತಾಯಿಲ್ಲ, ಇದನ್ನೆಲ್ಲ ಗುರುತಿಸಿ ಕೆಲವು ತಿದ್ದುಪಡಿಗಳನ್ನು ಮಾಡಿ, ಸಿದ್ಧತೆಗಳನ್ನು ಮಾಡಿ ಪ್ರಾರಂಭಿಸಿದೆ.